ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇನೂ ಇದ್ದಿದ್ದರಿಂದ ಅದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಮೊದಲು ಫ್ರೆಶ್ ಅಪ್ ಆಗಿ ನಂತರ ಅಡುಗೆ ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರ ಮನೇಲೂ ಬೆಳಿಗ್ಗೆ ಹೇಗೆ ಕಾಫಿಯಿಂದನೇ ದಿನ ಸ್ಟಾರ್ಟ್ ಆಗುತ್ತೋ ಅದೇ ಥರ ನಮ್ಮ ಮನೇಲೂ ಫಸ್ಟ್ ಕಾಫಿನ ಮಾಡಿಕೊಡ್ತೀನಿ. ಆದರೆ ನಮ್ಮ ಮನೇಲಿ ಕಾಫಿ ಕುಡಿಯೋದು ನನ್ನ ಹಸ್ಬೆಂಡ್ ಮಾತ್ರ, ನಾನು ಕಾಫಿನ ಕುಡಿಯೋಲ್ಲ. ಅಪರೂಪಕ್ಕೊಮ್ಮೆ ಯಾವಾಗಾದರೂ ಮಕ್ಕಳು ಕಾಫಿ ಕೇಳಿದ್ರು ಅಂದರೆ ಅವ್ರಿಗೂ ಸ್ವಲ್ಪ ಕಾಫಿನ ಮಾಡಿ ಕೊಡ್ತೀನಿ. ಹಿಂದಿನ ದಿನ ರಾತ್ರಿಯೇ ರವೆ ಇಡ್ಲಿಗೆ ನೆನೆಸಿಟ್ಕೊಂಡಿದ್ದೆ. ಮಕ್ಕಳಿಗೆ ಸ್ಕೂಲ್ ಇರುತ್ತೆ, ಲಂಚ್ಗೆಲ್ಲ ಬೇಕು ಅಂತ ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಕೊಂಡಿದ್ದೆ. ಆದರೆ ಅವ್ರಿಗೆ ಫ್ರೈಡೇ ಸ್ಕೂಲ್ ಇರಲಿಲ್ಲ, ಅಂದರೆ ಸ್ಯಾಟರ್ಡೇ ಎಕ್ಸಿಬಿಷನ್ ಇದ್ದಿದ್ದರಿಂದ ಸ್ಕೂಲಲ್ಲಿ, ಸೊ ಅದರ ಪ್ರಿಪ್ರೇಷನ್ಗೆ ಅಂತ ರಜಾ ಇತ್ತು. ಹಾಗಾಗಿ ಒಂದು ಬ್ಯಾಚ್ ಮಾತ್ರ ಇಡ್ಲಿನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇದ್ರ ಜೊತೆಗೆ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಕೆಲಸ ಇದ್ದಿದ್ದರಿಂದ ಜೊತೆಗೆ ಸ್ಕೂಲು ಇರಲಿಲ್ವಲ್ಲ, ಹಾಗಾಗಿ ಚಟ್ನಿನೇ ಮಾಡ್ಕೊಳ್ತಾ ಇದ್ದೀನಿ. ರವೆ ಇಡ್ಲಿಗೆ ಗಟ್ಟಿ ಚಟ್ನಿ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ನೀರು ಚಟ್ನಿನ ಮಾಡ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ, ಮೆಣಸು, ಸ್ವಲ್ಪ ಕಡಲೆನೆಲ್ಲ ಹಾಕಿ ರುಬ್ಕೊಂಡು ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಗೆ ಎಣ್ಣೆ, ಸ್ವಲ್ಪ ಇಂಗು, ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿ ಆಗುತ್ತೆ. ಇಡ್ಲಿ ಎಲ್ಲ ಬೇಯೋಷ್ಟರಲ್ಲಿ ನಾನು ರೆಡಿಯಾಗಿಬಿಟ್ರೆ ಪೂಜೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಫಸ್ಟ್ ನಾನು ರೆಡಿಯಾಗಿ ನಂತರ ತಿಂಡಿನೆಲ್ಲ ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಅಂದ್ಕೊಂಡಿರ್ತಾರೆ ಪೂಜೆ ಮಾಡಬೇಕಾದ್ರೆ ನಾವು ಹೇಗಿರ್ತೀವಿ ಹಾಗೆ ಪೂಜೆ ಮಾಡಿದ್ರೆ ಸಾಕು ಅಂತ. ಆದರೆ ನಮ್ಮನೇಲಿ ನಮ್ಮ ತಾಯಿ ಹೇಳ್ಕೊಟ್ಟಿರೋದೇನೆಂದರೆ ಪೂಜೆ ಮಾಡಬೇಕಾದ್ರೆ ಅರಿಶಿನ, ಕುಂಕುಮ, ಬಳೆ, ಹೂಗಳನ್ನ ಹಾಕ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ನಾವು ಹೇಗೆ ದೇವ್ರ ಮುಂದೆ ಕೈ ಮುಗಿತೀವಿ ಅಥವಾ ಪೂಜೆ ಮಾಡ್ತೀವಿ ಅದೇ ರೀತಿ ದೇವರು ನಮ್ಮನ್ನ ಸದಾಕಾಲ ಇಟ್ಟಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ನಮ್ಮ ತಾಯಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಪಾಲಿಸ್ತಾ ಬಂದಿದ್ದೀನಿ. ಪ್ರತಿ ಸಲ ನಾನು ಪೂಜೆ ಮಾಡಬೇಕಿದ್ರೂ ಸಹ ನಾನು ಪೂರ್ತಿಯಾಗಿ ರೆಡಿಯಾಗಿಯೇ ನಂತರ ಪೂಜೆನ ಮಾಡಿ ಮುಗಿಸೋದು. ಹಾಗಂತ ಪ್ರತಿಯೊಬ್ಬರೂ ನಾನು ಹೇಳ್ದಂಗೆ ಪೂಜೆ ಮಾಡಬೇಕು ಅಥವಾ ನಾನು ಹೇಳಿದ ರೀತಿಯೇ ಇರಬೇಕು ಅಂತ ಅಲ್ಲ. ನಮ್ಮನೇಲಿ ನಾನು ಯಾವ ರೀತಿಯಾಗಿರ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲದೆ ಇದು ಯಾವುದೋ ವಿಡಿಯೋಗೋಸ್ಕರ ರೆಡಿಯಾಗಿ ಎಲ್ಲ ಪೂಜೆ ಮಾಡ್ತಾ ಇರೋದಲ್ಲ. ನಾನು ರೆಗ್ಯುಲರಾಗಿ ಇದೇ ರೀತಿಯೇ ಇರ್ತೀನಿ. ಸೊ ಹಾಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಅಷ್ಟೇ. ಪೂಜೆನೆಲ್ಲ ಮಾಡಿ ತಿಂಡಿನೆಲ್ಲ ಮುಗಿಸ್ಕೊಂಡ್ಮೇಲೆ ಅವ್ರಿಗೆ ಫಸ್ಟ್ ಟೈಮ್ ಏನಾದರೂ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ನಿಸ್ತು. ಅಲ್ಲದೆ ನಾವು ಮದುವೆಯಾಗಿ ಈಗ 15 ವರ್ಷ ಆಗ್ತಾ ಬಂತು. 15 ವರ್ಷದಲ್ಲಿ ನಾನು ಯಾವತ್ತೂ ಅವ್ರಿಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಆಗಲಿ ಅಥವಾ ಸರ್ಪ್ರೈಸ್ ಆಗಲಿ ಅದು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಆನ್ಲೈನಲ್ಲಿ ನಾನು ಈ ರೀತಿ ಒಂದು ರೋಸ್ ಬೊಕ್ಕೆನ ಆರ್ಡರ್ ಮಾಡಿದ್ದೆ. ನಾನು ನೋಡಿದ್ದು ಬೇರೆ ಇತ್ತು, ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿದ್ದರಿಂದ ಈ ರೋಸನ್ನು ನಾನು ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಬೊಕ್ಕೆನ ಆರ್ಡರ್ ಮಾಡಿದ್ದೆ. ನಾನು ಈ ರೀತಿ ಫ್ಲವರ್ ಬೊಕ್ಕೆನೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಿದೆ ಫಸ್ಟ್ ಟೈಮು. ಹೇಗಿರುತ್ತೆ ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಪ್ಯಾಕಿಂಗ್ ಆಗಿರ್ಬೋದು, ಒಳಗಡೆ ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ನನ್ನ ಹಸ್ಬೆಂಡು ಗೊತ್ತಾಗಬಾರ್ದಂತ ರೂಮಲ್ಲಿಟ್ಟು ಅವಾಗವಾಗ ಹೋಗಿ ನೀರೆಲ್ಲ ಸ್ಪ್ರೇ ಮಾಡ್ತಾಯಿದ್ದೆ, ಹೂವೆಲ್ಲ ಬಾಡೋಗಿಬಿಡುತ್ತೋ ಅಂತ. ಇನ್ನು ಸಂಜೆಗೆ ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂಥೇಳಿ ಫ್ರೂಟ್ ಸಲಾಡ್ ಹಾಗೆ ಪಾವ್ ಭಾಜಿನ ಮಾಡ್ಕೊಳ್ಳೋದಕ್ಕೆ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಫಸ್ಟು ಫ್ರೂಟ್ ಸಲಾಡ್ನ ಮಾಡೋದಕ್ಕಾಗಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ. ಯಾವ ಫ್ಲೇವರ್ ಆದರೂ ಬಳಸ್ಬೋದು. ನಾನಿಲ್ಲಿ ವೆನಿಲಾ ಫ್ಲೇವರ್ ಇರುವಂತಹ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಗಂಟಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಒಂದು ವೇಳೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಅನ್ನೋರು 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ನಿಮ್ಮ ಮನೇಲಿ ವೆನಿಲಾ ಎಸೆನ್ಸ್ ಇದ್ದರೆ, ಕೇಕಿಗೆ ಯೂಸ್ ಮಾಡ್ತೀವಲ್ಲ ಎಸೆನ್ಸ್ಗಳು, ಅದಿದ್ದರೆ ಅದನ್ನು ಸಹ ಹಾಕ್ಕೋಬೋದು. ಇದೇ ಟೇಸ್ಟೇ ಬರುತ್ತೆ, ಅದರಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಹಾಲೆಲ್ಲ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಹಾಲೆಲ್ಲ ಕುದಿ ಬಂದಮೇಲೆ ಈ ಕಸ್ಟರ್ಡ್ ಮಿಕ್ಸ್ಚರ್ನ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಜಸ್ಟ್ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಅಷ್ಟೇ. ನಾವು ಕಸ್ಟರ್ಡ್ ಪೌಡರ್ನ ಹಾಕಿದ ತಕ್ಷಣ ನಮಗಿದೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬಂದುಬಿಡುತ್ತೆ. ತುಂಬ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಗಟ್ಟಿ ಆಗುತ್ತೆ, ಹಾಗೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಹದಕ್ಕೆ ಆಗ್ತಾಯಿದೆ ಅನ್ನೋ ಸಂದರ್ಭದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಫ್ರಿಜ್ಜಲ್ಲಿ ಇದನ್ನು ಏನಿಲ್ಲ ಅಂದರೆ ಒಂದು 2-3 ಗಂಟೆಗಳ ಕಾಲನಾದರೂ ಇಡಬೇಕಾಗತ್ತೆ. ಅಂದರೆ ಇದು ಸ್ವಲ್ಪ ಕೋಲ್ಡ್ ಆದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಅವತ್ತು ಬೇರೆ ಬೌಲ್ಗೆ ಹಾಕಿ ಫ್ರಿಜ್ಜಲ್ಲಿಟ್ಟು ನಂತರ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಟಿರುವಂತಹ ಆ್ಯಪಲ್, ಬಾಳೆಹಣ್ಣು ಹಾಗೆ ದಾಳಿಂಬೆ, ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ. ಯಾವ ಫ್ರೂಟ್ ಆದರೂ ಹಾಕ್ಕೊಬೋದು, ದ್ರಾಕ್ಷಿ ಎಲ್ಲ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗಿಲ್ಲಿ ಸಡನ್ನಾಗಿ ಯಾವ ಹಣ್ಣುಗಳು ಸಿಕ್ತು ಅದನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಫ್ರೂಟ್ ಕಸ್ಟರ್ಡ್ ರೆಡಿ ಆಗುತ್ತೆ. ಇದಿನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ನಮಗೆ ಗ್ಲಾಸ್ಗೆಲ್ಲ ಹಾಕಿದಾಗ ಅನ್ನೋದಕ್ಕಾಗಿ ನಾನಿಲ್ಲಿ ಒಂದಷ್ಟು ಬಿಸ್ಕೆಟ್ಗಳನ್ನ ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಕಡಿಮೆ ಇರುವಂತಹ ಮಾರಿಗೋಲ್ಡ್ ಬಿಸ್ಕೆಟನ್ನು ಈ ರೀತಿಯಾಗಿ ಪೌಡ್ರ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು
1-2 ಸ್ಪೂನ್ ಆಗುವಷ್ಟು ಕರಗಿಸಿರುವಂತಹ ಬೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬ್ರೆಡ್ ಪೌಡರ್ ರೆಡಿ ಆಗುತ್ತೆ. ನಂತರ ಒಂದು ಪಾತ್ರೆಯಲ್ಲಿ ನಾನು 200 ml ಆಗುವಷ್ಟು ನೀರನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ರೆಡಿಮೇಡ್ ಜಲ್ಲಿ ಪೌಡರ್ ಬರುತ್ತಲ್ಲ, ಅದರಲ್ಲಿ 1/4 ಭಾಗ ಆಗುವಷ್ಟು ಜಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಆದರೆ ಜಲ್ಲಿ ಎಲ್ಲ ಯಾವ ರೀತಿಯಾಗಿ ಬರುತ್ತೆ ಅದೇ ರೀತಿಯೇ ಇರುತ್ತೆ. ನಮ್ಮನೇಲಿ ಸ್ವಲ್ಪ ಜಲ್ಲಿ ಎಲ್ಲ ಇಷ್ಟಪಡಲ್ಲ, ಹಾಗಾಗಿ ಅದ್ರ ಫ್ಲೇವರ್ ಬೇಕಂತೇಳಿ ನಾನು ನೀರನ್ನು ಜಾಸ್ತಿ ಹಾಕ್ಕೊಂಡು ಪೌಡರ್ನ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದು ಸ್ವಲ್ಪ ಲಿಕ್ವಿಡ್ ರೀತಿಯೇ ಇರುತ್ತೆ, ಜಲ್ಲಿಯಾಗಿ ಅದು ದಪ್ಪ ಎಲ್ಲ ಆಗಲ್ಲ. ಈಗ ಸರ್ವಿಂಗ್ ಗ್ಲಾಸ್ಗೆ ನಾವು ಮಾಡಿಟ್ಟಿದ್ದಂತಹ ಬಿಸ್ಕೆಟ್ ಪೌಡರ್ ಇತ್ತಲ್ವ, ಅದು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಇದಕ್ಕೆ ರೆಡಿ ಮಾಡಿಟ್ಟಿದ್ದಂತಹ ಜಲ್ಲಿ ಲಿಕ್ವಿಡ್ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಮಾಡಿಟ್ಟಿದ್ದಂತಹ ಕಸ್ಟರ್ಡ್ ಮಿಕ್ಸ್ಚರ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಮತ್ತೆ ಜಲ್ಲಿ ಮಿಕ್ಸ್ಚರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ರೋಸ್ ವಾಟರ್ ಅಥವಾ ಯಾವುದಿರುತ್ತೆ ಚಾಕ್ಲೇಟ್ ಸಾಸ್ ಅದನ್ನು ಸಹ ಸೇರಿಸ್ಕೋಬೋದು. ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಪಿಸ್ತಾ ಪುದೀನಾಯಿಂದ ಡೆಕೋರೇಟ್ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಈಗ ಪಾವ್ ಭಾಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾವ್ ಭಾಜಿ ಮಾಡೋದಕ್ಕಾಗಿ ಕುಕ್ಕರ್ಗೆ 1 ಸ್ಪೂನ್ ಆಗುವಷ್ಟು ಬೆಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿ, ಕಟ್ ಮಾಡಿ ಇಟ್ಟಿದ್ದಂತಹ ಹೂಕೋಸು, ಹಾಗೆ 1 ಆಲೂಗೆಡ್ಡೆ, 1 ಬೀಟ್ರೋಟ್, 2 ಕ್ಯಾರೆಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಯಾವ ತರಕಾರಿ ಬೇಕಾಗುತ್ತೆ ಆ ತರಕಾರಿನ ಬಳಸ್ಕೋಬೋದು. ನಂತರ 1/4 ಕಪ್ ಆಗುವಷ್ಟು ಹಸಿ ಬಟಾಣಿ, 2 ಹುಳಿ ಇರುವಂತಹ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ 1 ಹಸಿಮೆಣಸಿನ್ಕಾಯಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಹಾಕೋದ್ರಿಂದ ಪಾವ್ ಭಾಜಿ ಕಲರ್ ಚೆನ್ನಾಗಾಗುತ್ತೆ, ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 2 ಸ್ಪೂನ್ ಆಗೋಷ್ಟು ಪಾವ್ ಭಾಜಿ ಮಸಾಲ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಇಲ್ಲಿ ನಾನು 5 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. 5 ವಿಷಲ್ ಕೂಗಿಸ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಆಗ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ. 5 ವಿಷಲ್ ಕೂಗಿದ್ಮೇಲೆ ಕುಕ್ಕರ್ ಎಲ್ಲ ಪ್ರೆಷರ್ ಹೋದ್ಮೇಲೆ ಈ ರೀತಿಯಾಗಿ ಒಂದು ಮ್ಯಾಶರಿಂದ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಈ ಹದ ಬರಬೇಕು, ಆ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ 2 ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕಟ್ ಮಾಡಿಟ್ಟಿದ್ದಂತಹ ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸಹ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ 1/2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆ 1 ಸ್ಪೂನ್ ಆಗುವಷ್ಟು ಪಾವ್ ಭಾಜಿ ಮಸಾಲ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ತರಕಾರಿ ಬೇಯೋದಕ್ಕೂ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿಟ್ಟಿದ್ದಂತಹ ತರಕಾರಿ ಗ್ರೇವಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು 1 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ ಈ ಹದ ಇರಬೇಕು. ನಾವು ಸ್ಟವ್ನ ಆಫ್ ಮಾಡಿದ್ಮೇಲೆ ಇದು ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ, ಹಾಗಾಗಿ ಸ್ವಲ್ಪ ತೆಳು ಇರಬೇಕಾದ್ರೇ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಭಾಜಿ ರೆಡಿ ಆಗುತ್ತೆ. ಇಲ್ಲಿ ನಾನು ಈ ರೀತಿ ಪಾವ್ ಭಾಜಿ ಬನ್ ಅಂತಲೇ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿರುತ್ತೆ ಇದು. ಇದನ್ನು ಇವಾಗ ಕಟ್ ಮಾಡಿಕೊಂಡು ಒಂದು ತವ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ, ಪಾವ್ ಭಾಜಿ ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಟ್ಟಿದ್ದಂತಹ ಪಾವ್ನ ಇದ್ರ ಮೇಲೆ ಇಟ್ಟು, ಅಂದರೆ ಬನ್ನನ್ನು ಇದ್ರ ಮೇಲೆ ಇಟ್ಟು 2 ಸೈಡು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಅಂದರೆ ತುಂಬ ಜಾಸ್ತಿ ಕ್ರಿಸ್ಪಿ ಆಗಬೇಕಂದ್ರೆ ಬ್ರೆಡ್ನ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸಾಫ್ಟ್ ಆದರೆ ಸಾಕಂತ ಈ ರೀತಿ ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ಲೇಟ್ಗೆ ಪಾವ್ ಮತ್ತು ಭಾಜಿನೆಲ್ಲ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಈ ಸ್ಟ್ರೀಟ್ ಸ್ಟೈಲ್ನಲ್ಲೆಲ್ಲ ನೀವು ಪಾವ್ ಭಾಜಿ ತಿಂದರೆ ಯಾವ ಥರ ಇರುತ್ತೆ ಅದಕ್ಕಿಂತ ಇನ್ನೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದರಿಂದ ಎಲ್ಲ ಅಡುಗೆಗಳನ್ನೂ ಸ್ವಲ್ಪ ರೆಡ್ ಮತ್ತು ಪಿಂಕಲ್ಲಿ ಕಾಣೋ ರೀತಿಯಾಗಿ ಮಾಡ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಬೀಟ್ರೋಟ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಎಲ್ಲ ಅಡುಗೆಗಳನ್ನ ರೆಡಿ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸಿಂಪಲ್ಲಾಗಿ ಸಂಜೆಗೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದೇ ಟೈಮ್ಗೆ ಅವರು ಸ್ವಲ್ಪ ಕೆಲಸ ಇದೆ ಅಂತ ಒಂದು 15 ಮಿನಿಟ್ಸ್ ಹೊರಗಡೆ ಹೋಗಿದ್ರು ಅಷ್ಟೇ. ಅಷ್ಟರಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಡೆಕೋರೇಟ್ ಮಾಡೋದಕ್ಕೆ ಆ ರೀತಿಯಾಗಿ ನಾನು ಡೆಕೋರೇಟ್ನ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಮಾಡಿಟ್ಟಿದ್ದಂತಹ ಅಡುಗೆಗಳಿರ್ಬೋದು, ಅಂದರೆ ಪಾವ್ ಭಾಜಿ ಮತ್ತು ಫ್ರೂಟ್ ಸಲಾಡ್ ಇದನ್ನೆಲ್ಲ ಇಟ್ಟು, ಜೊತೆಗೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಒಂದು ಗಾಜಿನ ಗ್ಲಾಸ್ಗಳಿಗೆ ಮನೇಲಿರುವಂತಹ ಫುಡ್ ಕಲರು ಮತ್ತು ನೀರು ಗ್ಲಿಟರ್ಸ್ನೆಲ್ಲ ಹಾಕಿಬಿಟ್ಟು ಮೇಲೆ ಕ್ಯಾಂಡಲ್ನ ಇಟ್ಕೊಂಡಿದ್ದೆ. ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸೋದಕ್ಕೂ ಅವರು ಮನೆಗೆ ಬರೋದಕ್ಕೂ ಸಮಯ ಒಂದೇ ಆಗಿತ್ತು. ಅವ್ರು ಬಂದ ತಕ್ಷಣ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿ ಬೊಕ್ಕೆನ ಕೊಟ್ಟು ಅರೇಂಜ್ ಮಾಡಿದ್ದನ್ನೆಲ್ಲ ನೋಡಿ ತುಂಬಾ ಖುಷಿಪಟ್ಟರು. ಚೆನ್ನಾಗಿದೆ ಅಂಥೇಳಿ. ಇದನ್ನೆಲ್ಲ ಮಾಡೋದಕ್ಕೆ ಬೆಳಗ್ಗೆಯಿಂದ ನೀನು ಅಡುಗೆ ಮನೆಯಲ್ಲೇ ಇದ್ದ ಅಂತಲೂ ಸಹ ಕೇಳಿದ್ರು. ಆದರೆ ಮಕ್ಕಳಿಗೆ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅನ್ನೋದೆಲ್ಲ ಪೂರ್ತಿ ಗೊತ್ತಿತ್ತು. ಯಾಕೆ ಅಂದರೆ ನಾನು ಕಿಚನಲ್ಲಿದ್ದರೆ ಇಬ್ಬರೂ ಪದೇ ಪದೇ ಬರ್ತಾಯಿರ್ತಾರೆ. ಬಂದು ಏನು ಮಾಡ್ತಾಯಿದ್ದೀವಿ ಅಥವಾ ಏನಾದರೂ ಸ್ಮೆಲ್ ಬಂದರೆ ಸಾಕು, ಇವತ್ತೇನೋ ಸ್ಪೆಷಲಾಗಿ ಮಾಡ್ತಾಯಿದ್ದೆ ಅಮ್ಮ ಅಂತ ಬಂದು ಅದನ್ನು ಪದೇ ಪದೇ ಟೇಸ್ಟ್ ಮಾಡಿ ಹೋಗ್ತಾ ಇರ್ತಾರೆ. ಅವ್ರಿಗೂ ಸಹ ಗ್ಲಾಸ್ಗೆ ಹಾಕಿ ರೀತಿಯಾಗಿ ಡೆಕೋರೇಟ್ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಪಟ್ಕೊಂಡು ತಿಂದರು. ನಾನು ಸ್ಪೆಷಲಿ ಏನೇ ಮಾಡಿದ್ರು ಮನೇಲಿ ನಾನು ಯಾವುದೂ ತಿನ್ನಲ್ಲ, ಅವ್ರಿಗೋಸ್ಕರನೇ ಮಾಡೋದು. ಅವ್ರು 3 ಜನ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೊಂಥರ ಖುಷಿ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋಷ್ಟು ಖುಷಿ ಆಗುತ್ತೆ. ಇದಿಷ್ಟು ನನ್ನ ಶುಕ್ರವಾರದ ವ್ಲಾಗ್ ಆಗಿತ್ತು. ನಿಮ್ಮನೇಲಿ ನೀವು ಯಾವ ರೀತಿಯಾಗಿ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.